ರಾಜ್ವೀರ್ ನಾಶಿಕಿಂದ ಮುಂಬೈಗೆ ಫ್ಯಾಮಿಲಿ ಜೊತೆ ಟೂರ್ಗ್ ಹೋಗ್ತಾ ಇದ್ದ. ಅವನು ಕಾರ್ ಓಡಿಸ್ತಾ ಇದ್ದ. ಮತ್ತೆ ಅವನ್ ತಂಗಿ ರಿಯಾ ಅವನ್ ಪಕ್ಕದಲ್ಲಿ ಕೂತ್ಕೊಂಡಿದ್ಲು. ಮತ್ತೆ ಅವನ್ ತಂದೆ ತಾಯಿ ಬ್ಯಾಕ್ ಸೀಟ್ ಅಲ್ಲಿ ಕೂತಿದ್ರು. ರಾಜ್ವೀರ್, ನಾವು ಮುಂಬೈಗ್ ಬಂದು ತುಂಬಾ ದಿನಗಳಾಯ್ತು. ನಾವ್ ಎಲ್ಲಿ ಉಳ್ಕೋತೀವಿ ಅಂತ ನೀನೇನು ಹೇಳಿಲ್ಲ. ಹೌದು ಅಣ್ಣ, ಹೇಗಿದ್ರು ನನಗೆ ತುಂಬಾನೇ ಹೊಟ್ಟೆ ಹಸ್ವಾಗ್ತಾ ಇದೆ. ಅಯ್ಯೋ, ಈಗ್ಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಅನ್ನೋದು ಹಾಳಾಗ್ಬಿಡುತ್ತಲ್ವಾ. ಸ್ವಲ್ಪ ಹೊತ್ತು ಕಾರ್ ಓಡಿಸಿದ ನಂತರ ಒಂದು ದೊಡ್ಡ ಹೋಟೆಲ್ ಮುಂದೆ ಕಾರ್ ತಂದು ನಿಲ್ಲಿಸ್ತಾರೆ. ಓ ಮೈ ಗಾಡ್, ಎಷ್ಟು ದೊಡ್ಡ ಹೋಟೆಲ್ ಇದು! ಹೋಟೆಲ್ ತಾಜ್ ಪ್ಯಾಲೇಸ್. ಇದೇ ನನ್ನ ಸರ್ಪ್ರೈಸ್. ಅಣ್ಣ, ಯು ಆರ್ ಟೂ ಸ್ವೀಟ್. ಐ ಲವ್ ಯು. 4 ಜನನು ಹೋಟೆಲ್ ಒಳಗಡೆ ಬರ್ತಾರೆ. ರಿಸೆಪ್ಷನ್ ಹಾಲ್ ಅಲ್ಲಿ ಒಬ್ಳು ಹುಡುಗಿ ನಿಂತಿದ್ಲು. ಅವಳ ಪಕ್ಕದಲ್ಲಿ ಒಬ್ಬ ಮ್ಯಾನೇಜರ್ ನಿಂತಿದ್ದ. ವೆಲ್ಕಮ್ ಟು ಹೋಟೆಲ್ ತಾಜ್ ಪ್ಯಾಲೇಸ್. ಹೌ ಮೈ ಹೆಲ್ಪ್ ಯು? ನಮಗೆ ಒಂದು ಫ್ಯಾಮಿಲಿ ರೂಮ್ ಬೇಕಾಗಿತ್ತು, ನಾವೆಲ್ಲರೂ ಆರಾಮಾಗಿರೋದಕ್ಕೆ. ಹಾ, ಖಂಡಿತ ಸಿಗುತ್ತೆ. ಮ್ಯಾನೇಜರ್ ರೂಮ್ ಕಿನ ಅವನ್ ಕೈ ಕೊಡ್ತಾನೆ. 4 ಜನನು ತಮ್ ಲಗೇಜ್ ಜೊತೆಗೆ ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲಿ 4 ಬೆಡ್ಗಳಿರುತ್ತೆ. ಹೋ ಅಣ್ಣ, ನೀನ್ ತುಂಬಾನೇ ಒಳ್ಳೆಯವನು. ಈ ಹೋಟೆಲ್ ಎಲ್ಲ ಸುತ್ತಾಡ್ಬೇಕು ಅನಿಸ್ತದೆ. ಒಂದ್ಸಲ ಹೋಗ್ಬರ್ಲಾ? ಬೇಡ ಬೇಡ, ನೀನ್ ಒಬ್ಳೆ ಹೋಗೋದ್ ಬೇಡ, ನಾನು ನಿನ್ ಜೊತೆ ಬರ್ತೀನಿ. ತಮ್ ತಂದೆ ತಾಯಿನ ರೂಮ್ ಬಿಟ್ಟು ಇಬ್ರು ಹೋಟೆಲ್ ಸುತ್ತಾಡಕ್ ಹೋಗ್ತಾರೆ. ಹೋಟೆಲ್ ಒಂದು ಅರಮನೆ ತರ ಇದೆ ಅಣ್ಣ. ಅದಕ್ಕೆ ನಾನು ಅನ್ಕೊಂಡೆ, ಹೇಗಿದ್ರು ಮುಂಬೈಗೆ ಬಂದಿದೀವಲ್ಲ, ಇದಕ್ಕೂ ಬರೋಣ ಅಂತ. ರಾಜ್ವೀರ್ ನಿಂತಿದ್ದ ಸ್ವಲ್ಪ ದೂರದಲ್ಲಿ ಒಂದು ಹುಡುಗಿ ನಿಂತಿದ್ಲು. ರಾಜ್ವೀರ್ ಅವಳ ಅಂದ ನೋಡ್ತಾ ಅಲ್ಲೇ ನಿಂತು ಬಿಡ್ತಾನೆ. ಹಾಗೆ ಅವನ್ಗೆ ಅನ್ಸುತ್ತೆ, ಇಷ್ಟೊಂದು ವಸ್ತ್ರಾಲಂಕಾರ ಮಾಡ್ಕೊಂಡು ನಿಂತಿರೋ ಹುಡುಗಿ ಯಾರು ಅಂತ. ಅರೆ ರಿಯಾ, ನೀನು ಅಪ್ಪ ಅಮ್ಮನ ಹತ್ರ ಹೋಗಿರು, ನಾನು ಆಮೇಲೆ ಬರ್ತೀನಿ. ಹುಡುಗಿ ನೋಡಿದ ಕೂಡ್ಲೆ ನನ್ನ ಹೋಗು ಅಂತೀಯನೋ? ಏ ದಡ್ಡಿ, ನೀನು ಹೊರಡು, ನಾನು ಆಮೇಲೆ ಬರ್ತೀನಿ. ಸರಿ. ಅಷ್ಟೇಳಿ ರಿಯಾ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ರಾಜ್ವೀರ್ ಆ ಹುಡುಗಿ ಇರೋ ಕಡೆ ಹೋಗ್ತಾನೆ. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ರಾಜ್ವೀರ್ ಅಂತ. ನೀವು? ನನ್ನ ಹೆಸರು ಸುಮಿತ್ರಾ. ಈ ಹೋಟೆಲಲ್ಲಿ ನಿಮ್ಮ ಮದ್ವೆ ನಡೀತಾ ಇದೆಯಾ? ಹಾಗೇನಿಲ್ಲ, ನಾನು ಕೂಡ ನಿಂತರನೇ ಈ ಹೋಟೆಲಲ್ಲಿ ಇದ್ದೀನಿ. ಏನಾಯ್ತು, ಯಾಕೆ ನಗ್ತಾ ಇದ್ದೀರಾ? ಐ ಆಮ್ ಸಾರಿ, ಬಟ್ ನೀವು ಮದ್ವೆ ಹೆಣ್ಣಿನ ಥರ ರೆಡಿ ಆಗಿದ್ದೀರಲ್ಲ, ನಂಗೆ ಜಸ್ಟ್ ನಗು ಬಂತಷ್ಟೇ. ಪರವಾಗಿಲ್ಲ, ಶಾರ್ಟ್ ಡ್ರೆಸ್ ಹಾಕೊಂಡಿದ್ರೆ ನೀವ್ ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಇರ್ಲಿಲ್ಲ ಅಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ. ನೀವು ಇಲ್ಲಿ ಒಬ್ಬರೇ ಇದ್ದೀರಾ ಅಥವಾ ನಿಮ್ ಜೊತೆ ಯಾರಾದ್ರೂ ಬಂದಿದಾರಾ? ಹಾ, ನನ್ ಜೊತೆ ನನ್ನ ಪೇರೆಂಟ್ಸ್ ಕೂಡ ಇದಾರೆ. ನೀವ್ ಅವ್ರನ್ನ ಭೇಟಿ ಆಗ್ತೀರಾ? ಇದ್ಯಾಕೋ ತುಂಬಾ ಫಾಸ್ಟ್ ಆಗಿ ಹೋಗ್ತಿದೆ ಅಲ್ವಾ? ಸರಿ, ಏನಾಗುತ್ತೆ ನೋಡೋಣ. ಯಾಕಿಲ್ಲ, ನೀವ್ ಹೇಳ್ತಿದ್ದೀರಾ ಅಂತಂದ್ರೆ ಹೋಗ ಒಂದ್ಸಲಿ ಮಾತಾಡ್ಕೊಂಡ್ ಬರೋಣ. ಬನ್ನಿ ಹಾಗಾದ್ರೆ ನನ್ ಜೊತೆ. ಆ ಹುಡುಗಿ ರಾಜ್ವೀರ್ನ ಒಂದ್ ಕೋಣೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಅಯ್ಯೋ, ಈ ರೂಮ್ ಹೇಗೋ ನಮ್ ರೂಮ್ಗಿಂತನೂ ತುಂಬಾನೇ ದೊಡ್ಡದಾಗಿದೆ. ಆದ್ರೆ ನಿಮ್ ಫ್ಯಾಮಿಲಿ ಎಲ್ಲಿದ್ದಾರೆ? ಮದ್ವೆ ಹೆಣ್ಗೆ ಕುಟುಂಬ ಅಲ್ಲ, ಮದ್ವೆ ಗಂಡಿನ ಅವಶ್ಯಕತೆ ಇದೆ. ಹಾಗೆ ಹೇಳ್ತಾ ರಾಜ್ವೀರ್ ಎದೆ ಮೇಲೆ ಅವಳ ಬೆರಳನ್ನ ಇಡ್ತಾಳೆ. ಮತ್ ಅವನ್ನ ಬೆಡ್ ಮೇಲೆ ತಳ್ತಾಳೆ. ಅವಳು ನಿಧಾನವಾಗಿ ಅವನ್ ಮುಖನ ತನ್ ಮುಖದ ಮೇಲೆ ತಗೊಂಡ್ ಬರ್ತಾಳೆ. ಆಕೆ ಮುಖ ನೋಡ್ತಾ ಇದ್ದ ರಾಜ್ವೀರ್ಗೆ ಮುಜುಗರ ಕಾಡೋಕೆ ಶುರು ಆಗತ್ತೆ. ಹಾಗೆ ರಾಜ್ವೀರ್ನ ದೃಷ್ಟಿ ಡ್ರೆಸ್ಸಿಂಗ್ ಟೇಬಲ್ನ ಕನ್ನಡಿ ಮೇಲ್ ಬೀಳುತ್ತೆ. ಆ ಕನ್ನಡಿ ಮೇಲೆ ರಾಜ್ವೀರ್ನ ಪ್ರತಿಬಿಂಬ ಮಾತ್ರ ಕಾಣಿಸ್ತಾ ಇತ್ತು. ತಕ್ಷಣ ಆ ಹುಡುಗಿ ಮುಖ ವಿಕಾರವಾಗೋಗುತ್ತೆ. ರಾಜ್ವೀರ್ ಆ ಹುಡುಗಿನ ಪಕ್ಕಕ್ಕೆ ತಳ್ಳಿ ಅಲ್ಲಿಂದ ಓಡೋಕ್ ಶುರು ಮಾಡ್ತಾನೆ. ಮತ್ತೆ ಇದೇನು, ಅವನ್ ಕೋಣೆಯಿಂದ ಆಚೆ ಬಂದ್ಮೇಲ್ ಕೂಡ ಮತ್ತದೇ ಜಾಗಕ್ಕೆ ಹೋಗ್ತಾ ಇರ್ತಾನೆ. ರಾಜ್ವೀರ್, ನನ್ನಂತ ಸುಂದರವಾಗಿರೋ ಹುಡುಗಿನ ಯಾರಾದ್ರೂ ಒಬ್ಳನೆ ಬಿಟ್ಟು ಹೋಗ್ತಾರಾ? ಬಾ ಬಾ ನನ್ನ ಹತ್ರ. ರಾಜ್ವೀರ್ ಭಯದಿಂದ ಆ ಕೋಣೆಯಿಂದ ಹೊರಗೋಡ್ತಾನೆ. 2-3 ಸಲ ಇದೇ ತರ ಆದ್ಮೇಲೆ ಅವನು ಕಾರಿಡಾರ್ಗೆ ಓಡ್ ಬರ್ತಾನೆ. ಕಾರಿಡಾರ್ಗೆ ಓಡ್ ಬಂದ್ಮೇಲೆ ಅವನಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಅದೇ ಸಮಯಕ್ಕೆ ರೂಮ್ ಸರ್ವಿಸ್ ಬಾಯ್ ಒಬ್ಬ ಅದೇ ಜಾಗಕ್ಕೆ ಬರ್ತಾನೆ. ಸರ್, ನೀವ್ ಯಾಕೆ ಇಷ್ಟೊಂದು ಎದುರುಕೊಂಡಿದ್ದೀರಾ? ಈ ರೂಮಲ್ಲಿ ಒಬ್ಳು ದೆವ್ವ ಇದ್ದಾಳೆ, ಅವಳು ನನ್ನನ್ನ ಸಾಯಿಸೋದಕ್ ಬಂದಿದ್ಲು. ಏನ? ಕಳೆದ 6 ತಿಂಗಳಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಆ ತರ ಯಾರೂ ಇಲ್ಲ. ಮತ್ತದೇ ಹೆಂಗ್ಸು ವೇಗವಾಗಿ ಅಲ್ಲಿ ಓಡ್ ಬಂದು ಆ ಸರ್ವಿಸ್ ಬಾಯ್ನ ಕುತ್ಕೆನ ಹಿಡ್ಕೋತಾಳೆ. ಏನಂದೆ? ಇಲ್ಲಿ ಯಾರು ಇಲ್ವಾ?
ಆ, ಉ, ಆ, ಉ. ಸರ್ವಿಸ್ ಬಾಯ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಆದ್ರೆ ರಾಜ್ವೀರ್ ಅಂತೂ ಅಲ್ಲಿಂದ ಕೂಡ್ಲೆ ಓಡೋಗ್ತಾನೆ. ಹಿಂದೆ ತಿರುಗ್ ನೋಡಕ್ಕೂ ಮನ್ಸಿರ್ಲಿಲ್ಲ. ಆಗ್ಲೇ ಅವನ್ ಹಿಂದೆ ಯಾವ್ದೋ ಕೂಗೋ ಶಬ್ದ ಕೇಳಿಸ್ತು. ತಕ್ಷಣ ಅವನ್ ಮುಂದೆ ಏನೋ ಬಂದ್ ಬೀಳುತ್ತೆ. ಅದು ನೋಡಿ ಅವನ್ಗೆ ಜೀವನೇ ಹೋದಾಗತ್ತೆ. ಅದು ಏನಂದ್ರೆ ಆ ಸರ್ವಿಸ್ ಬಾಯ್ನ ಕತ್ತರಿಸಿರೋ ತಲೆ ಆಗಿರುತ್ತೆ. ರಾಜ್ವೀರ್ ಓಡಿ ಅವನ್ ರೂಮಿಗ್ ತಲುಪ್ತಾನೆ. ರಾಜ್ವೀರ್ ಒಳಗ್ ಬಂದು ಬಾಗ್ಲಾಕಿ ಏರುಸ್ರುನ ಬಿಡ್ತಾ ಇರ್ತಾನೆ. ರಾಜ್ವೀರ್ ಮಗ್ನೆ, ಏನಾಯ್ತು ನಿನಗೆ? ಅಪ್ಪ ಅಮ್ಮ, ಬೇಗ ನಾವಿಲ್ಲಿಂದ ಹೊರಡ್ಬೇಕು. ಈ ಹೋಟೆಲ್ ಸರಿ ಇಲ್ಲ. ನಾನಿಲ್ಲೇ ಒಂದು ದೆವ್ವನ ನೋಡ್ದೆ. ಅವಳು ಇಲ್ಲಿನ ಸರ್ವಿಸ್ ಬಾಯ್ನ ಕೂಡ ಸಾಯಿಸ್ಬಿಟ್ಲು. ರಾಮ್ 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 ರಾಮ್, ಮೊದ್ಲು ಇಲ್ಲಿಂದ ಹೊಟ್ಟೋಗೋಣ ಬಾ. 4 ಜನರು ತಮ್ಮ ಲಗೇಜ್ಗಳನ್ನ ಅಲ್ಲೇ ಬಿಟ್ಟು ಕೂಡ್ಲೆ ಅಲ್ಲಿಂದ ಹೊರಟೋಗ್ತಾರೆ. ಅವರು ರಿಸೆಪ್ಷನ್ ಹಾಲಲ್ಲಿ ನಿಲ್ಬೇಕು ಅಂತ ಮನ್ಸ್ ಕೂಡ ಮಾಡ್ಲಿಲ್ಲ. ಮೇನ್ ಡೋರ್ಗ್ ಬರ್ತಿದ್ ಹಾಗೆ ಅದು ಮುಚ್ಚಿರುತ್ತೆ. ನೀವು ಈ ಬಾಗ್ಲೆ ಯಾಕೆ ಮುಚ್ಚಿದ್ದೀರಾ? ಸರ್, ನೀವು ಈಗಷ್ಟೇ ಬಂದಿರೋದು, ಇನ್ನೂ ಚೆಕ್ಔಟ್ ಕೂಡ ಮಾಡಿಲ್ಲ ನೀವು. ಅದಕ್ಕಿಂತ ಮುಂಚೆ ನೀವು ಎಲ್ಲಿ ಓಡೋಗ್ತಾ ಇದ್ದೀರಾ ಸರ್? ಈ ಹೋಟೆಲ್ನಲ್ಲಿ ಒಬ್ಳು ದೆವ್ವ ಇದ್ದಾಳೆ. ಅವಳಿಂದ ನಾವು ಸಾಯೋದಕ್ಕೆ ನಮ್ಗಿಷ್ಟ ಇಲ್ಲ. ನೀವೇನ್ ಮಾತಾಡ್ತಾ ಇದ್ದೀರಾ ಸರ್? ತಕ್ಷಣ ಆ ರೂಮಲ್ಲಿರೋ ಲೈಟ್ಗಳೆಲ್ಲ ಕಂಪಿಸೋಕೆ ಶುರು ಆಗುತ್ತೆ. ಮತ್ತದೇ ಹಿಂಗ್ಸು ಅವ್ರ ಮುಂದೆ ಕಾಣಿಸ್ಕೋತಾಳೆ. ಅದು ನೋಡ್ತಾ ನಿಂತಿದ್ದ ಮ್ಯಾನೇಜರ್ಗೂ ರಿಸೆಪ್ಷನಿಸ್ಟ್ಗೂ ತುಂಬಾನೇ ಭಯ ಆಗೋಕ್ ಶುರು ಆಗುತ್ತೆ. ಏನ್ ಮ್ಯಾನೇಜರ್, ನನ್ನನ್ನ ನಿನ್ ಕಣ್ಣಾರೆ ನೋಡಿ ಏನ್ ಅನ್ನಿಸ್ತಾ ಇದೆ? ಮತ್ ಇವ್ರಿಬ್ರು ಭಯದಿಂದ ಬಾಗ್ಲತ್ರ ಓಡೋಕ್ ಶುರು ಮಾಡ್ತಾರೆ. ಅವ್ರ ಕೈಯಲ್ಲಿದ್ದ ಬೀಗದ ಕೈ ಹಾಕಿದ್ರು ಕೂಡ ಆ ಬಾಗ್ಲು ತೆಗೆಯೋದಿಲ್ಲ. ಎಲ್ರೂ ಬಾಗ್ಲನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಈ ಬಾಗ್ಲು ಯಾವಾಗ ತೆರೆಯೋದು ಅಂದ್ರೆ ನೀವಿಬ್ರು ಸತ್ರೆ ಮಾತ್ರ ತೆಗೆಯೋದು. ಇಲ್ಲ. ಅವ್ರಿಬ್ರು ಕಾರಿಡಾರ್ ಕಡೆ ಓಡೋಕ್ ಶುರು ಮಾಡ್ತಾರೆ. ಮತ್ತ ಹೆಂಗ್ಸ್ ಕೂಡ ಅವ್ರ ಹಿಂದೆ ಓಡ್ ಹೋಗ್ತಾಳೆ. ಅವ್ರನ್ನ ಹಿಡಿಯೋಕೋ ಮುಂಚೆ ಅವ್ರಿಬ್ರು ಒಂದ್ ಕೋಣೆಗೋಗಿ ಸೇರ್ಕೋತಾರೆ. ಅದ್ರೊಳಗಡೆ ಒಂದು ದೇವ್ರ ವಿಗ್ರಹ ಇರುತ್ತೆ. ಆ ಹೆಂಗ್ಸು ಒಳಗಡೆ ಬರೋದಕ್ಕೆ ಆಗೋದಿಲ್ಲ. ನೀವಿಬ್ರು ಆಚೆ ಬನ್ನಿ. ಎಷ್ಟೊತ್ತು ಅಂತ ನೀವಿಬ್ರು ಒಳಗೆ ಇರೋಕಾಗತ್ತೆ? ನಾನಂತೂ ನಿಮ್ಮಿಬ್ರನ್ ಸುಮ್ನೆ ಬಿಡಲ್ಲ. ರಾಜ್ವೀರ್ ಮತ್ತೆ ಅವ್ರ ಕುಟುಂಬ ತುಂಬಾನೇ ಭಯ ಪಟ್ಕೊಂಡಿದ್ರು. ಆ ಹೆಂಗ್ಸು ಅವ್ರ ಹತ್ರ ವಾಪಸ್ ಬರ್ತಾಳೆ. ನೀವ್ ಯಾರಾದ್ರೂ ಹೋಗಿ ಅವ್ರನ್ನ ಕರ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ನಿಮ್ಮೆಲ್ಲಾರನ್ನೂ ಸಾಯಿಸ್ಬಿಡ್ತೀನಿ. ಸುಮಿತ್ರಾ, ನಾವೇನ್ ನಿಮ್ಗೆ ಅನ್ಯಾಯ ಮಾಡಿದೀವಿ? ನೀನು ಯಾವತ್ತಿಂದ ಇಲ್ಲಿದ್ಯಾ? ಮತ್ತಿಲ್ಲಿ ಯಾಕೆ ಬಂದಿದ್ಯಾ? ನಮಗೇನು ಗೊತ್ತಿಲ್ಲ. ದಯವಿಟ್ಟು ನಮ್ಮನ್ನ ಬಿಟ್ಬಿಡು ಪ್ಲೀಸ್. ನಾನ್ ನಿಮ್ಮನ್ನ ಆಚೆ ಹೋಗಕ್ ಬಿಡ್ತಾ ಇದ್ದೆ, ಆದ್ರೆ ಇವಾಗ ನಿಮ್ಮನ್ನ ಆಚೆ ಹೋಗಕ್ ಬಿಡಲ್ಲ. ನನಗೆ ಈ ರಾತ್ರಿ ಮಾತ್ರ ಸಮಯ ಇರೋದು. ಅವ್ರೇನಾದ್ರೂ ಈಗ ಆಚೆ ಬರ್ಲಿಲ್ಲ ಅಂದ್ರೆ ನಾನ್ ಅವ್ರನ್ನ ಮತ್ತೆ ಸಾಯಿಸೋದಕ್ಕಾಗೋದೇ ಇಲ್ಲ. ಅವರಿಬ್ರನ್ನು ಸಾಯಿಸೋದಕ್ಕೋಸ್ಕರ ಇಷ್ಟೆಲ್ಲ ಯಾವ್ದಕ್ಕೋಸ್ಕರ ಮಾಡ್ತಿದ್ಯಾ? ಆ ಹೆಂಗ್ಸು ಅವ್ರೆಲ್ಲರಿಗೂ ತನ್ ಕತೆನ ಹೇಳೋಕೆ ಶುರು ಮಾಡ್ತಾಳೆ. 1 ತಿಂಗಳಿಂದೆ ತನ್ ಗಂಡನ್ ಜೊತೆ ಆ ಹೋಟೆಲ್ಗ್ ಬಂದಿರ್ತಾಳೆ. ನರೀಶ್, ನಾವಿಬ್ರು ಓಡ್ ಬಂದು ಮದ್ವೆ ಏನೋ ಆದ್ವಿ, ಮತ್ತೆ ಈ ಹೋಟೆಲ್ಗ್ ಬಂದ್ವಿ. ಮತ್ತೆ ನಾಳೆಯಿಂದ ಏನ್ ಮಾಡ್ಬೇಕು ಅಂತ ಚಿಂತೆ ಆಗಿದೆ ನನಗೆ. ಇವತ್ತೊಂದಿನ ರಾತ್ರಿ ನಾವಿಲ್ಲಿದ್ರೆ ಸಾಕು. ನಾಳೆ ಬೆಳಗ್ಗೆ ನಾವು ಡೆಲ್ಲಿಗೆ ಹೊರಟ್ಬಿಡೋಣ. ಅಲ್ಲಿ ಒಂದು ಫ್ಲಾಟ್ ಅನ್ನ ತಗೊಂಡು ಆರಾಮಾಗಿ ಇದ್ಬಿಡೋಣ. ಅವನ್ ಹೇಳಿರೋದ್ರಿಂದ ಮನೆಯಿಂದ ಹಣ, ಒಡವೆ ಎಲ್ಲಾನು ತಗೊಂಡು ಓಡ್ ಬಂದಿರ್ತಾಳೆ. ಅವಳು ಅವನ್ ಜೊತೆ ಹೊಸ ಜೀವನನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಆ ರಾತ್ರಿ ಈ ರೀತಿ ಆಗತ್ತೆ ಅಂತ ಅವಳು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಡಿಯರ್, ನನಗೋಸ್ಕರ ನೀನು ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ಯಾ ಅಲ್ವಾ? ಇನ್ಮೇಲಿಂದ ನಾನು ನನ್ನ ಜೀವನನ ಆರಾಮಾಗಿ ಕಳಿಬೇಕು ಅಂತ ಇದ್ದೀನಿ. ನೀನು ಏನ್ ಹೇಳ್ತಾ ಇದೀಯ ನರೀಶ್? ಇನ್ಮೇಲೆ ನನಗೆ ನಿನ್ನ ಅವಶ್ಯಕತೆ ಇಲ್ಲ. ಹಾಗೇಳಿ ನನ್ನ ಹೊಟ್ಟೆಗೆ ಚಾಕು ಹಾಕಿ ನನ್ನನ್ನ ಸಾಯಿಸ್ಬಿಟ್ಟ. ಈ ಹೋಟೆಲ್ ರಿಸೆಪ್ಷನಿಸ್ಟ್ ಮತ್ತೆ ಮ್ಯಾನೇಜರ್ಗೆ ಈ ವಿಷಯ ಎಲ್ಲ ಗೊತ್ತಿತ್ತು. ಈ ವಿಷಯನೆಲ್ಲ ಯಾರಿಗೂ ಹೇಳ್ದೆ ಮುಚ್ಚಿಡೋದಕ್ಕೆ ನರೇಶ್ ಹತ್ರ ದುಡ್ಡು ಇಸ್ಕೊಂಡಿದ್ರು. ಮತ್ತೆ ನನ್ ಶವನ ಸುಟ್ಟಾಕ್ಬಿಟ್ರು. ಆದ್ರಿಂದ ನನ್ನ ಆತ್ಮ ಈ ಹೋಟೆಲಲ್ಲೇ ಸುತ್ತಾಡ್ತಾ ಇದೆ. ಅಷ್ಟು ದಿನ ನನಗೆ ಶಕ್ತಿ ಇರ್ಲಿಲ್ಲ. ಆದ್ರೆ ಇವತ್ತು ಅಮಾವಾಸ್ಯೆಯ ರಾತ್ರಿ. ಆದ್ರೆ ಇವತ್ ಮಾತ್ರ ನನಗೆ ಜಾಸ್ತಿ ಶಕ್ತಿ ಬಂದಿದೆ. ನಿನಗಾಗಿರೋದು ತುಂಬಾನೇ ದೊಡ್ಡ ಅನ್ಯಾಯ. ಆದ್ರೆ ದಯವಿಟ್ಟು ನನ್ನನ್ನು ಇಲ್ಲಿಂದ ಬಿಟ್ಬಿಡು. ನಾನು ನಿಮಗೆ ಸಹಾಯ ಮಾಡಕ್ಕಾಗಲ್ಲ. ನೀ ನನಗೆ ಸಹಾಯ ಮಾಡಲ್ಲ ಅಂತ ಹೇಳ್ತೀಯಲ್ವಾ? ಮತ್ತೆ ಇಲ್ ನೋಡು, ಅವಳು ರಿಯಾನ ಹಿಡ್ಕೋತಾಳೆ. ರಿಯಾ ಮಗಳೇ, ಅವರಿಬ್ರನ್ನ ಆಚೆ ಕರ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ಇವಳನ್ನ ಇಲ್ಲೇ ಮುಗಿಸ್ತೀನಿ. ಬೇಡ, ನಾನು ಹೀಗೆ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ.
ನೀವು ಬೇಗ ಆಚೆ ಬಂದ್ಬಿಡಿ. ಇವಾಗ ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ನೀನೇನು ಹೇಳ್ತಾ ಇದೀಯಾ? ಅವಳೆಲ್ಲೂ ಹೋಗೋದಿಲ್ಲ. ಅವಳೆಲ್ಲೂ ಹೋಗಿಲ್ಲ ಅಂತಂದ್ರೆ ಅವಳು ನನ್ನನ್ನ ಸುಮ್ಮನೆ ಬಿಡ್ತಿದ್ಲಾ? ರಾಜ್ವೀರ್ನ ಮಾತುಗಳನ್ನ ಕೇಳಿ ರಿಸೆಪ್ಷನಿಸ್ಟ್ ಮತ್ತೆ ಮ್ಯಾನೇಜರ್ ಕೋಣೆಯಿಂದ ಆಚೆ ಬರ್ತಾರೆ. ಅವ್ರಿಬ್ರು ಆಚೆ ಬಂದಿದ್ ಕೂಡ್ಲೆ ಆ ಹೆಂಗ್ಸು ಕೂಡ ಅವ್ರ ಮುಂದೆ ಬಂದು ನಿಂತ್ಕೋತಾಳೆ. ಇದೇನಿದು? ನೀವೆಲ್ರೂ ನನಗೆ ಮೋಸ ಮಾಡಿಬಿಟ್ರಿ. ಅಯ್ಯೋ, ನಮ್ಮನ್ ಬಿಟ್ಬಿಡು. ನಾನ್ ನಿಮ್ ಕೆಲ್ಸನ ಮಾಡ್ಕೊಟ್ಟಿದ್ದೀನಲ್ವಾ? ಆ ಹೆಂಗ್ಸು ಅವ್ರ ಕಡೆ ನೋಡ್ತಾಳೆ. ಮತ್ತೆ ಬಾಗ್ಲು ಅದಾಗಿದ್ದದೆ ತೆರೆಯುತ್ತೆ. ಮತ್ತೆ ಅವ್ರ ಕಾರ್ ಮೇಲೆ ಮ್ಯಾನೇಜರ್ನ ತಲೆ ಇಲ್ದೇ ಇರೋ ಶರೀರ ಬಂದು ಬೀಳುತ್ತೆ. ಆ ಶವನ ಹತ್ರದಿಂದ ನೋಡ್ತಿದ್ ರಿಯಾಗೆ ತುಂಬಾನೇ ಭಯ ಆಗೋಕೆ ಶುರು ಆಗತ್ತೆ. ಎಲ್ರೂ ಕೂಡ ಸಾವಿಂದ ಹೊರಗಡೆ ಬರ್ತಾರೆ. ರಸ್ತೆಯಲ್ಲಿ ಸಾಕಷ್ಟು ಹೋಟೆಲ್ಗಳನ್ನ ನೋಡಿದ್ರು ಅವ್ರಿಗೆ ನಿಲ್ಬೇಕು ಅನ್ನೋ ಧೈರ್ಯ ಕೂಡ ಬರ್ಲಿಲ್ಲ. ಎಲ್ರೂ ತಮ್ಮ ಮನೆಗ್ ವಾಪಸ್ ಬಂದು ಸಮಾಧಾನ ಪಡ್ಕೋತಾರೆ. ಅವ್ರೆಲ್ರೂ ಕೂಡ ಸುರಕ್ಷಿತವಾಗಿ ಮನೆಗೆ ತಲುಪ್ತಾರೆ. ಮತ್ತೆ ಈ ರಾತ್ರಿ ಅಂತೂ ಅವ್ರ ಜೀವನ ಪೂರ್ತಿ ನೆನ್ಪಿರುತ್ತೆ.